ಏನ್ ಸಮಾಚಾರಕ್ಕೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್ಸ್. ಹುಬ್ಬಳ್ಳಿಯಲ್ಲಿನ ನೇಹಾ ಕೊಲೆಗೆ ಖಂಡನೆ. ರಾಜ್ಯಾದ್ಯಂತ ಮುಂದುವರಿದ ಹೋರಾಟದ ಕಿಚ್ಚು. ರಾಜಕೀಯ ವಾಕ್ಸಮರವು ಜೋರು. ಅಂಜುಮನ್ ಇಸ್ಲಾಂ ಸಂಸ್ಥೆಯಿಂದ ಧಾರವಾಡ ಬಂದ್ಗೆ ಕರೆ. ಮುಸ್ಲಿಂ ಸಮುದಾಯದ ಅಂಗಡಿ ಮುಂಗಟ್ಟುಗಳು ಸ್ವಯಂ ಪ್ರೇರಿತವಾಗಿ ಅರ್ಧ ದಿನ ಕ್ಲೋಸ್. ಬಳಿಕ ಡಿಸಿಗೆ ಮನವಿ ಸಲ್ಲಿಸಲು ತಯಾರಿ. ನೇಹಾ ಕೊಲೆ ಖಂಡಿಸಿ ಇಂದು ರಾಜ್ಯಾದ್ಯಂತ ಬಿಜೆಪಿ ಪ್ರತಿಭಟನೆ. ಎಲ್ಲಾ ಜಿಲ್ಲೆಗಳಲ್ಲೂ ಹೋರಾಟಕ್ಕೆ ಕರೆ ಕೊಟ್ಟ ಕಮಲ ಪಡೆ. ಲೋಕಸಮರದ ಹೊಸ್ತಿಲಲ್ಲಿ ಕಾಂಗ್ರೆಸ್ ವಿರುದ್ಧ ಸಮರಕ್ಕೆ ಸಜ್ಜು. ನೇಹಾ ಹಿರೇಮಠ್ ಕುಟುಂಬಸ್ಥರನ್ನ ಭೇಟಿಯಾದ ಜೆಪಿ ನಡ್ಡಾ. ಬಳಿಕ ಸರ್ಕಾರದ ವಿರುದ್ಧ ಆಕ್ರೋಶ. ಸರ್ಕಾರದ ತುಷ್ಟೀಕರಣವನ್ನ ಜನರು ಕ್ಷಮಿಸೋದಿಲ್ಲ ಅಂತ ವಾಗ್ದಾಳಿ. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಮರ್ಡರ್ಗಳೇ ಆಗಿಲ್ವಾ? ಯಡಿಯೂರಪ್ಪ ಸಿಎಂ ಇದ್ದಾಗ ಎಷ್ಟು ಜನ ಹಿಂದೂಗಳು ಸತ್ತಿದ್ದಾರೆ? ಅಂಕಿಅಂಶ ಕೊಡ್ತೀವಿ ಅಂತ ಸಚಿವ ಶರಣಬಸಪ್ಪ ದರ್ಶನಾಪುರ ವಾಗ್ದಾಳಿ. ನೇಹಾ ವೀರಶೈವ ಸಮಾಜದ ಮಗಳು. ಈಕೆಯ ಹತ್ಯೆ ಬಗ್ಗೆ ದೊಡ್ಡ ಮಠಾಧೀಶರು ಖಂಡನೆ ಮಾಡಿಲ್ಲ. ಹಾಗಾದ್ರೆ ಹೋಳಿಗೆ ತುಪ್ಪ ತಿನ್ನಲು ಮಠದಲ್ಲಿದ್ರ ಅಂತ ಮಾಜಿ ಶಾಸಕ ಕಳಕಪ್ಪ ಬಂಡಿ ಕಿಡಿ. ಅಕ್ರಮವಾಗಿ ಗೋ ಸಾಗಾಟ. ಹಿಂದೂಪರ ಕಾರ್ಯಕರ್ತರಿಂದ ಬೆಳಗಾವಿ ಸುವರ್ಣಸೌಧದ ಮುಂಭಾಗ ತಡೆ. ಚಾಲಕನ ಮೇಲೆ ಹಲ್ಲೆ. ಸ್ಥಳಕ್ಕೆ ಬಂದು ಪರಿಸ್ಥಿತಿ ತಿಳಿಗೊಳಿಸಿದ ಪೊಲೀಸರು. ಕಾಂಗ್ರೆಸ್ ಚೊಂಬು ಅಸ್ತ್ರಕ್ಕೆ ಕೇಸರಿ ಪಡೆ ಚಿಪ್ಪು ಪ್ರತ್ಯಾಸ್ತ್ರ. ಇಂದು ರಾಜ್ಯಾದ್ಯಂತ ಚಿಪ್ಪು ಚಳುವಳಿಗೆ ಮುಂದಾದ ಬಿಜೆಪಿ. ತೆಂಗಿನಕಾಯಿ ಚಿಪ್ಪು ಹಿಡಿದು ಪ್ರತಿಭಟನೆಗೆ ಕಮಲಪಾಳೆಯ ಸಜ್ಜು. ದೇವೇಗೌಡರ ಅಕ್ಷಯ ಪಾತ್ರೆ ಮಾತಿಗೆ ಸಿಎಂ ಕೌಂಟರ್. ಮಾಜಿ ಪ್ರಧಾನಿಗಳು ಸುಳ್ಳು ಹೇಳಿದ್ಯಾಕೆ? ಮೋದಿ 177 ಲಕ್ಷ ಕೋಟಿ ಸಾಲ ಮಾಡಿರೋದನ್ನ ಅಕ್ಷಯ ಪಾತ್ರೆ ಅಂತ ಕರಿಬೇಕಾ ಅಂತ ಸಿದ್ದರಾಮಯ್ಯ ಪ್ರಶ್ನೆ. ನಾನು ನಿಮ್ಮ ಮನೆಯ ಮಗ, ನನಗೆ ಸ್ವಾಭಿಮಾನದ ಮತ ನೀಡಿ. ಕಾಂಗ್ರೆಸ್ ಅಭ್ಯರ್ಥಿ ಡಿಕೆ ಸುರೇಶ್ ಮತಯಾಚನೆ. ನಾನು ಬಿಜೆಪಿಯವರ ರೀತಿಯಲ್ಲಿ ಸುಳ್ಳು ಹೇಳಿಲ್ಲ ಅಂತಲೂ ಕಿಡಿ. ಹೆಂಗಸರು ಕಾಂಗ್ರೆಸ್ಗೆ ಮತ ಹಾಕ್ತಾರೆ, ಗಂಡು ಮಕ್ಕಳ ಮೇಲೆ ನನಗೆ ಡೌಟು. ಕೂಟಗಲ್ ಗ್ರಾಮದಲ್ಲಿ ಪ್ರಚಾರದ ವೇಳೆ ಡಿಕೆಶಿ ಹೇಳಿಕೆ. ನೀವೆಲ್ಲ ಡಿಕೆ ಸುರೇಶ್ಗೆ ಮತ ಹಾಕಿಸಬೇಕು ಅಂತ ಕರೆ. ಮೋದಿ ಬಂದಾಗ ಪ್ರತಿಭಟನೆಗೆ ರೌಡಿ ಶೀಟರ್ ಸಿದ್ದಾಪುರ ಜಾನಿ ಬಂದಿದ್ದಾನೆ. ರೌಡಿ ಶೀಟರ್ ಸಿದ್ದಾಪುರ ಜಾನಿನ ಚುನಾವಣೆ ಮುಗಿಯೋವರೆಗೂ ಗಡೀಪಾರು ಮಾಡಬೇಕು. ಮಾಜಿ ಸಚಿವ ಎಸ್ ಸುರೇಶ್ ಕುಮಾರ್ ಆಗ್ರಹ. ರಾಜ್ಯ ಚುನಾವಣಾ ಅಖಾಡಕ್ಕೆ ಅಣ್ಣಾಮಲೈ ಎಂಟ್ರಿ. ಬೆಂಗಳೂರಲ್ಲಿ ಇಂದು ಇಡೀ ದಿನ ಸಿಂಗಂ ಅಣ್ಣಾಮಲೈ. ಬೆಂಗಳೂರಿನ 3 ಲೋಕಸಭಾ ಕ್ಷೇತ್ರದಲ್ಲಿ ಕ್ಯಾಂಪೇನ್. ಮದುವೆಯಲ್ಲೂ ಮತದಾನ ಜಾಗೃತಿ ಮೂಡಿಸಿದ ಜೋಡಿ. ಮಂಟಪದಲ್ಲಿ ಬಲಿಷ್ಠ ಭಾರತಕ್ಕಾಗಿ ಮತದಾನ ಮಾಡಿ ಎಂಬ ಸಂದೇಶ. ರಾಯಚೂರಿನ ಆಂಜನೇಯ ಹಾಗೂ ಕೃಷ್ಣವೇಣಿ ಜೋಡಿಯ ಮಾದರಿ ಕಾರ್ಯ. ಏಪ್ರಿಲ್ 23ರಂದು ಐತಿಹಾಸಿಕ ಬೆಂಗಳೂರು ಕರಗ ಮಹೋತ್ಸವ. ಅಂದು ಹಲವು ಏರಿಯಾಗಳಲ್ಲಿ ಮದ್ಯ ಮಾರಾಟ ನಿಷೇಧ. ಕಮಿಷನರ್ ದಯಾನಂದ್ ಆದೇಶ. ಪ್ರಾಕೃತಿಕ ವಿಕೋಪಗಳನ್ನು ಲೆಕ್ಕಿಸದೆ ದೈವದ ಆರಾಧನೆ. ಉಡುಪಿಯಲ್ಲಿ ಮಳೆಯಲ್ಲಿ ನೆನೆಯುತ್ತಲೇ ದೈವದ ಪಾತ್ರಿಗಳ ಪೂಜೆ. ವಾರ್ಷಿಕ ನೇಮೋತ್ಸವದಲ್ಲಿ ಘಟನೆ. ರೋರಿಂಗ್ ಸ್ಟಾರ್ ಶ್ರೀಮುರಳಿ ಕಾಲಿಗೆ ಪೆಟ್ಟು. ಬಗೀರ ಸಿನಿಮಾದ ಫೈಟ್ ಸೀನ್ ಚಿತ್ರೀಕರಣದ ವೇಳೆ ಅವಘಡ. ಮೈಸೂರಿನ ಮಣಿಪಾಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ. ಪ್ರಭಾಸ್ ನಟನೆಯ ಕಲ್ಕಿ ಸಿನಿಮಾದ ಮತ್ತೊಂದು ಲುಕ್ ರಿಲೀಸ್. ಅಮಿತಾಬ್ ಬಚ್ಚನ್ ನಟನೆಯ ಅಶ್ವತ್ಥಾಮ ಪಾತ್ರ ಪರಿಚಯ ವಿಡಿಯೋ ಔಟ್.
ಕುತೂಹಲಕ್ಕೆ ಕಾರಣವಾದ ಬಿಗ್ ಬಿ ಪಾತ್ರ. ಪಂಜಾಬ್ ಕಿಂಗ್ಸ್ ವಿರುದ್ಧ ಗೆದ್ದು ಬೀಗಿದ ಗುಜರಾತ್ ಟೈಟನ್ಸ್. ಆಲ್ರೌಂಡ್ ಆಟಕ್ಕೆ ಒಲಿದ ವಿಜಯಲಕ್ಷ್ಮಿ. 4 ವಿಕೆಟ್ ಕಬಳಿಸಿದ ಸಾಯಿ ಕಿಶೋರ್ಗೆ ಪಂದ್ಯಶ್ರೇಷ್ಠ ಕಿರೀಟ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.